ಸಚಿವ ಸಂಪುಟ ವಿಸ್ತರಣೆಗೆ ಇನ್ನು 7.5 ಗಂಟೆಗಳಷ್ಟೇ ಬಾಕಿ ಇದೆ. ಕುಮಾರಸ್ವಾಮಿ ಸರ್ಕಾರಕ್ಕೆ ಕಾದಿದೆಯಾ ಕಂಟಕ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ BS ಯಡಿಯೂರಪ್ಪ ಮತ್ತು ರಮೇಶ್ ಜಾರಕಿಹೊಳಿ ಇಬ್ಬರು ಕೂಡ ಒಂದೇ ವಿಮಾನದಲ್ಲಿ ಒಟ್ಟಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಬೆಂಗಳೂರಿಗೆ ಬಂದ ನಂತರ ಹಾಗಾದ್ರೆ ಈ ಇಬ್ಬರು ನಾಯಕರ ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಈಗ ಸ್ವಲ್ಪ ಗಂಟೆಗಳ ಹಿಂದಷ್ಟೇ BS ಯಡಿಯೂರಪ್ಪ ಹುಬ್ಬಳ್ಳಿಯಲ್ಲಿ ಒಂದು ಮಾತು ಹೇಳಿದ್ರು. ಸಚಿವರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರ ಕೈ ಬಿಟ್ಟಿರ್ತಕ್ಕಂಥದ್ದು ಇದಕ್ಕೆ ದೊಡ್ಡ ಬೆಲೆಯನ್ನ ತೆರಬೇಕಾಗುತ್ತೆ ರಾಜ್ಯ ಸರ್ಕಾರ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯನ್ನ ಕೊಟ್ಟ ನಂತರ ಯಡಿಯೂರಪ್ಪನವರನ್ನ ಜಾಯಿನ್ ಆಗಿದ್ದಾರೆ ರಮೇಶ್ ಜಾರಕಿಹೊಳಿ. ಹಾಗಾದ್ರೆ ಇವತ್ತಿನ ಸಂಪುಟ ವಿಸ್ತರಣೆ ನಡೆಯುತ್ತಾ ಇಲ್ವಾ? ಒಂದು ವೇಳೆ ನಡೆಯುತ್ತೆ ಅನ್ನೋದೇ ಆದರೆ ರಮೇಶ್ ಜಾರಕಿಹೊಳಿ ಅವರ ಮುಂದಿನ ನಡೆ ಏನು? ಇಬ್ಬರು ನಾಯಕರು ಒಟ್ಟಿಗೆ ಈಗ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದ ನಂತರ ಮತ್ತಷ್ಟು ಅಸಮಾಧಾನಿತರು ರಮೇಶ್ ಜಾರಕಿಹೊಳಿ ಅವರನ್ನ ಜಾಯಿನ್ ಆಗ್ತಾರಾ ಅಂತಕ್ಕಂಥದ್ದನ್ನ ಕೂಡ ಕಾದು ನೋಡಬೇಕಾಗುತ್ತೆ. ಮುಂದಿನ ನಡೆ ಇವರದ್ದು ಏನು ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ಸೊ ಹಾಗಾಗಿ ಈಗ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಮುಂದೇನಾಗುತ್ತೆ ಅಂತಕ್ಕಂಥ ಪ್ರಶ್ನೆ, ಮುಂದೇನ್ ಮಾಡ್ತೀವಿ ನೋಡಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ BC ಪಾಟೀಲ್ ಅವರ ಪುತ್ರಿಸಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಕಂಟಕ ಕಾದಿದೆಯಾ ಅಂತ ಈ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ನವೀನ್ ಪರದೇಸಿ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ನವೀನ್, ಹುಬ್ಬಳ್ಳಿ ಬಿಡೋದಕ್ಕೆ ಮುನ್ನ ಏನಾದ್ರು ಮಾತುಕತೆ ಆಡಿದಾರಾ ಯಡಿಯೂರಪ್ಪ ಮತ್ತು ರಮೇಶ್ ಜಾರಕಿಹೊಳಿ ಅವರು? ಈ ಇಬ್ಬರು ನಾಯಕರ ಮುಂದಿನ ನಡೆ ಏನು? ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆಗೆ ಸಚಿವ ಸಂಪುಟ ವಿಸ್ತರಣೆಯಾದ ಬಳಿಕ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಉಂಟಾಗುತ್ತೆ. ಸಾಕಷ್ಟು ತೆರೆಮರೆಯ ಕಸರತ್ತುಗಳು ನಡೆಯುತ್ತೆ. ನಂತರ ಸಂಜೆವರೆಗೂ ಕಾದು ನೋಡಿ ಅಂತ ಹೇಳಿಕೆಯನ್ನ BSY ಅವರು ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಏನು ಕಾಂಗ್ರೆಸ್ನಿಂದ ಅಸಮಾಧಾನಗೊಂಡಂತಹ ರಮೇಶ್ ಜಾರಕಿಹೊಳಿ ಅವರು ಕೂಡ ಏನು BSY ಅವ್ರ ಜೊತೆಗೆ ಏನು ಪ್ರಯಾಣ ಬೆಂಗಳೂರಿನತ್ತ ಅವ್ರ ಜೊತೆಗೆ ಏನು ಫ್ಲೈಟ್ ನಲ್ಲಿ ಪ್ರಯಾಣ ಮಾಡಿದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆಗೆ ಇವರಿಬ್ಬರ ನಡೆ ಸರ್ಕಾರ, ಈ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ನಾಂದಿ ಆಗತ್ತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂತಂದ್ರೆ ಅವರಿಗೆ ಸಚಿವ ಸ್ಥಾನ ಸಂಪುಟದಿಂದ ಕೈ ಬಿಟ್ಟಿರೋದು ಕೂಡ ಸಾಕಷ್ಟು ಅಸಮಾಧಾನ ಆಗಿತ್ತು. ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆಗೆ ಟಕಾಬರಾಗಿದ್ದು ಕೂಡ ಎಲ್ಲೋ ಒಂದು ಕಡೆಗೆ ಇವರಿಬ್ಬರ ನಡುವೆ ವೈಮನಸ್ಸು ಉಂಟಾಗಿತ್ತು. ರಮೇಶ್ ಜಾರಕಿಹೊಳಿ ಅವರ ಮುಂದಿನ ನಡೆ ಏನನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆಗೆ ಈಗಾಗಲೇ ನಾಂದಿ ಹಾಡಿರುವಂತದ್ದು. ಒಟ್ಟು 6 ಸಚಿವ ಸಂಪುಟಕ್ಕೆ ವಿಸ್ತರಣೆಯನ್ನು ನವೀನ್, ರಮೇಶ್ ಜಾರಕಿಹೊಳಿ ಮತ್ತು BS ಯಡಿಯೂರಪ್ಪ ಹುಬ್ಬಳ್ಳಿಯಲ್ಲಿ ಯಾವಾಗ ಒಂದಾದ್ರು, ಎಷ್ಟೊತ್ತು ಚರ್ಚೆನ ನಡೆಸಿದ್ದಾರೆ? ಅವರಿಬ್ರು ಕೂಡ ಹುಬ್ಬಳ್ಳಿಯಲ್ಲಿ ಎಲ್ಲಿದ್ರು? ಅಂದ್ರೆ ಈಗ BSY ಅವರು ಏನು ನಿನ್ನೆ ಅಧಿವೇಶನವನ್ನ ಮುಗಿಸ್ಕೊಂಡು ಇಲ್ಲಿರ್ತಕ್ಕಂಥ ಹುಬ್ಬಳ್ಳಿ IBಯಲ್ಲಿ ಏನೊಂದು ವಾಸ್ತವ್ಯವನ್ನ ಹೂಡಿದ್ರು. ಅದಾದ ಬಳಿಕ ಇವತ್ತು 9:10 ಫ್ಲೈಟ್ಗೆ ಅವರು ಏನೊಂದು ಬೆಂಗಳೂರಿನಂತ ಪ್ರಯಾಣ ಬೆಳೆಸಿದ್ರು. ಅವ್ರ ಜೊತೆಗೆ ಅಂದ್ರೆ ಬೆಳಗಾವಿಯಿಂದ ನೇರವಾಗಿ ಏರ್ಪೋರ್ಟ್ಗೆ ಬಂದು ಏನು ರಮೇಶ್ ಜಾರಕಿಹೊಳಿ ಅವ್ರ ಜೊತೆಗೆ ಮತ್ತೆ ಸತೀಶ್ ಜಾರಕಿಹೊಳಿ ಕೂಡ ಅವ್ರ ಜೊತೆಗೇನೆ ಪ್ರಯಾಣ ಬೆಳೆಸಿದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಇವರಿಬ್ಬರ ಮಾತುಕತೆ ಬಗ್ಗೆ ಯಾವುದೇ ರೀತಿಯಾದಂತ ಮಾತುಕತೆ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಯಾವುದೇ ಅಂತ ಖಚಿತವಾದಂತಹ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ಅವರಿಬ್ಬರು ಕೂಡ ಏರ್ಪೋರ್ಟ್ ನಲ್ಲಿ ಒಂದಾಗಿದ್ರು. ಅಲ್ಲಿ ಯಾವುದೇ ರೀತಿಯಾದಂತಹ ಮಾತುಕತೆ ಆಗಿದ್ರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇನ್ನೂ ಗೊತ್ತಾಗ್ತಿಲ್ಲ. ಅಂದ್ರೆ ಅವರಿಬ್ರು ಒಂದೇ ವಿಮಾನದಲ್ಲಿ ಪ್ರಯಾಣ ಬೆಳೆಸಿರೋದು ಕಾಕತಾಳೀಯ ಕೂಡ ಇರಬಹುದಾ? ಖಂಡಿತವಾಗ್ಲು ಎಲ್ಲೋ ಒಂದ್ ಕಡೆಗೆ 9 ಗಂಟೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ 2 ಫ್ಲೈಟ್ಗಳು ಏನೋ ಒಂದು ಇದೆ. ಈ ಒಂದು ಸಂದರ್ಭದಲ್ಲಿ ಓಕೆ, ಥ್ಯಾಂಕ್ ಯು ನವೀನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.